ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದೇವದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಗಾಡಿ ಫಸ್ಟ್ ಟೈಮ್ ಹೋಗ್ತಿರೋದು ಆ ಸ್ಟೇಟಿಗೆ. ನಿಮಗೂ ಇದು ನಾಗ್ಪುರ, ವಾಪಿ, ಅಹಮದಾಬಾದ್ ನೋಡಿ ಬೇಜಾರಾಗ್ಬಿಟ್ಟೈತೆ ಅಂತೇಳಿ ಕಂಟೆಂಟ್ಗೋಸ್ಕರ ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಆ ಸ್ಟೇಟಿಗೆ ಹೋಗಿ ಬಂದರೆ ಓನರ್ಗೆ ದುಡ್ಡು ಉಳಿಯೋ ಡೌಟ್ ಐತೆ. ನೋಡೋಣ, ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಮಾನ್ವಿ ಹತ್ರ ಲೋಡ್ ಮಾಡಿದ್ದು. ಮಾನ್ವಿನಾಗ ಅರ್ಧ, ಸಿರವರ್ನಾಗ ಅರ್ಧ ಗೋಡನ್ ಲೋಡ್ ಏನಂದರೆ ತೊಗರಿ ಲೋಡ್ ಮಾಡಿದ್ದೀವಿ. ಈ ಗಾಡಿ ಮಹಾರಾಷ್ಟ್ರ, ಗುಜರಾತ್ ಬಿಟ್ಟರೆ ಇನ್ನು ಬೇರೆ ಸ್ಟೇಟಿಗೆ ಹೋಗಿದ್ದಿಲ್ಲ. ಇವಾಗ ಅದು ಎಲ್ಲ ಸ್ಟೇಟ್ ದಾಟುತ್ತೆ. ಇವಾಗ ಫಸ್ಟ್ ಟೈಮ್ ಹೋಗ್ತಿರೋದು ಈ ಗಾಡಿ ಆ ಸ್ಟೇಟಿಗೆ. ನಾವೆಲ್ಲ ಹೋಗಿ ಬಂದಿದ್ದೀವಿ, ಗಾಡಿ ಹೋಗಿರಲಿಲ್ಲ ಅಂತೇಳಿ ಹೋಗ್ತಿದ್ದೀವಿ. ನೋಡಿ, ಈಗಾಗಲೇ ಇನ್ನೇನು ಹತ್ತಿಗೂಡು ಕ್ರಾಸ್ ಹತ್ರ ಇದ್ದೀವಿ. ಆರಾಮಾಗಿ ಹೋಗ್ತಾ ಇದ್ದೀವಿ. ಬಿಸಿಲು ಭಯಂಕರ ಇತ್ತು ಗುರು. ನಾವು ಅಲ್ಲಿ ನೈಟ್ ಹೊರಟಿದ್ವಿ, ಲೋಡಿಂಗ್ ಕನ್ಫರ್ಮ್ ಮಾಡ್ಕೊಂಡು ದುರ್ಗದಿಂದ 7 ಗಂಟೆಗೆ MT ಹೊರಟಿದ್ದು ಸೀರೋವರೆಗೆ. ಮಾನ್ವಿಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 2 ಗಂಟೆ 3 ಗಂಟೆ ಆಗಿತ್ತು. ಗೋಡನ್ ಹತ್ರ ಹಾಕಿದ್ವಿ. ಅಮ್ಮಲ್ರು ಪಾರ್ಟಿ ಬೆಳಗ್ಗೆನೆ ಬಂದು ಲೋಡ್ ಮಾಡಿಕೊಟ್ರು 10 ಗಂಟೆ ಅಷ್ಟೊತ್ತಿಗೆ. ಯಾಕಂದರೆ ಬಿಸಿಲೈತಲ್ಲ. ನಾನು ಕೇಳಿದೆ, ಯಾಕೆ ಹೊತ್ತು ಮುಂಚೆ ಲೋಡ್ ಮಾಡ್ತಾಯಿದ್ರಿ ಅಂತೇಳಿ. ಬಿಸಿಲೈತಲ್ಲ, ಬಿಸಿಲಾಗ ಲೋಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ನೈಟಾಗಿ ಗಾಡಿ ಕರೆಸ್ಕೊಂಡಿದ್ದು. ಬಿಸಿಲಾಗದ್ರಾಗ ಲೋಡ್ ಮಾಡಿ ಬಿಟ್ಬಿಡ್ಬೇಕಂತೇಳಿ. ನೋಡಿ, ಇಲ್ಲಿ ಮುಂದೆ ಹೋಗ್ತಿದೆಯಲ್ಲ, ಇದು ಪಾಗೋಡ ಗಾಡಿ, ನಮಗೆ ಪರಿಚಯ ಇರೋ ಗಾಡಿ. ಇದು ಭತ್ತ ಲೋಡಾಗಿ ಹೋಗ್ತಿರೋದು ಅಹಮದಾಬಾದ್ಗೆ. ಎಲ್ಲಿಂದ ಅಂದರೆ ಇದು ಸಿನ್ನೂರಿಂದ ಭತ್ತ ಅಂತ ನಾನು ಕೇಳಿದೆ. ಅದು ನಿನ್ನೆ ಅರ್ಧ ಲೋಡ್ ಆಯ್ತಂತೆ, ಇವತ್ತು ಬೆಳಗ್ಗೆನೇ ಲೋಡ್ ಮಾಡಿದ್ದಾರೆ. ಗೋಡನ್ ಲೋಡ್ ಎಲ್ಲ ಗೋಡನಿಂದ ಹೋಗ್ತಿರೋದು ಭತ್ತ ಅಹಮದಾಬಾದಿಗೆ. ನಮಗೂ ಅಹಮದಾಬಾದಿಗೆ ಇತ್ತು, ಎಲ್ಲಿಂದಾದ್ರೆ ಗಂಗಾವತಿಯಿಂದ ಬೇಡ ಅಂತೇಳಿ ಸುಮ್ಮನಾದ್ವಿ. ಲೋಡಿಂಗ್ ತಂಡ ಬಿದ್ದುಬಿಟ್ಟು ಅದು ಗುಜರಾತ್ನಾಗ ಒಂದು ಸ್ವಲ್ಪ, ಅದಕ್ಕೆ ಹೋಗಲಿಲ್ಲ. ನೋಡೋಣ, ಈ ಕಡೆ ಲೋಡಿಂಗ್ ತಂಡ ಬಿದ್ದತ್ತೋ ಏನೋ ಗೊತ್ತಿಲ್ಲ. ಹೋಗ್ತಿದ್ದೀವಿ, ಹೋಗೋಣ. ನಾಗ್ಪುರ, ವಾಪಿ ಓಡಾಡಿ ಬೇಜಾರಾಗ್ಬಿಟ್ಟಿತ್ತು ನಮಗೂ. ಅಹಮದಾಬಾದು, ವಾಪಿ, ನಾಗ್ಪುರ. ನಿಮಗೂ ನೋಡೋರಿಗೂ ಬೇಜಾರಲ್ಲ, ಒಂದೇ ರೂಟ್ನಾಗ ಓಡಾಡಿಸ್ತಾನಲ್ಲ ಅಂತೇಳಿ. ಈಗ ಒಂದೇ ರೂಟ್ನಾಗ ಏನಕ್ಕೆ ಓಡಾಡಿಸ್ತೀವಿ ಅಂದರೆ, ಆ ಲೈನ್ನಾಗ ದುಡ್ಡು ಉಳಿತಾವಂದರೆ ಅದೇ ಲೈನೇ ಹೋಗೋದು. ಇನ್ನು ಬೇರೆ ಲೈನ್ ಯಾವುದು ಹೋಗೋಕ್ಕಾಗಲ್ಲ, ಹೋಗೋಕ್ಕೆ ಇಷ್ಟ ಬರೋಲ್ಲ. ಈಗ ಗೊತ್ತಿಲ್ಲದಕ್ಕೆ ಹೋಗಿ ಹುಡ್ಕ್ಯಾಡೋದಕ್ಕಿಂತ ಗೊತ್ತಿರೋತ್ತಾಗೆ ಹೋಗ್ಬೇಕು. ಈಗ ನಾವು ಗೊತ್ತಿರೋರ್ತಾಗ ಕೆಲ್ಸಕ್ಕೆ ಹೋಗ್ತೀವಿ, ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದರೆ ಅವರು ಪೇಮೆಂಟ್ ಸರಿಯಾಗಿ ಕೊಡ್ತಾರೋ ಹೆಂಗೋ ಏನೋ ಅಂತ ಯೋಚನೆ ಮಾಡ್ತೀವಿ. ಇದನ್ನು ಹಂಗೆ. ಈಗ ನಾಗ್ಪುರ ಲೈನ್ನಾಗೆ, ವಾಪಿ, ಅಹಮದಾಬಾದ್ ಲೈನ್ನಾಗೆ ದುಡ್ಡು ಉಳಿತಿದ್ದು ಓನರ್ಗೆ, ಅದಕ್ಕೆ ಅಲ್ಲೇ ಓಡಿಸೋರು. ಅವು ಯಾವ ಲೋಡಿಂಗ್ ಸಿಕ್ಕಿಲ್ಲ, ಇದು ಬಂದಿತ್ತು ಲೋಡಿಂಗು, ಅದಕ್ಕೆ ಇದಕ್ಕೆ ಹೋಗ್ತಿರೋದು. ಇನ್ನೊಂದು ಜೈಸಲ್ಮೇರ್ಗಿತ್ತು, ರಾಜಸ್ಥಾನ್ಗೆ. ಅಲ್ಲಿಗೆ ಬೇಡ ಅಂತೇಳಿ ಸುಮ್ಮನೆ ಆದ್ವಿ. ಅಲ್ಲಿ ಜೈಸಲ್ಮೇರ್ನಾಗೆ ಏನೋ ಲೋಡ್ ಸಿಗಲ್ಲ, ಜೋಧ್ಪುರ್ಗೆ MT ಬರ್ಬೇಕು, ಇಲ್ಲ ಗಾಂಧಿಧಾಮ್ ಕಡೆಗೆ MT ಬರ್ಬೇಕಂತೇಳಿ ಬೇಡ ಅಂತೇಳಿ ಸುಮ್ಮನೆ ಆದ್ವಿ. ಮತ್ತು ಅದಾದಮೇಲೆ ಇದು ಬಂತು. ಅದಕ್ಕೆ ಬಾಡಿಗೆನೂ ಒಂದು ಸ್ವಲ್ಪ ಕಮ್ಮಿ ಇತ್ತು. ನೋಡಿ, ಅಲ್ಲೇ ಇದು ಯಾವ್ದು ಶಾಪುರ್ ದಾಟೋಗ್ತಾ ಇದ್ವಿ. ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಒಣಮೆಣ್ಸಿಕಾಯೇ. ಈಗೆಲ್ಲ ಒಣಮೆಣ್ಸಿಕಾಯಿ ಸೀಸನ್ ಅಲ್ಲ, ಎಲ್ಲ ಬಿಡಿಸಿ ಒಣಗಾಕ್ಬಿಟ್ಟಿದ್ದಾರೆ. ಕಡೆ ನೋಡಿದ್ರು ಒಣಮೆಣ್ಸಿಕಾಯಿ ಗುರು. ಈ ಬಿಸಿಲಿಗೂ ಆ ಮೆಣಸಿಕಾಯಿ ಊರಿಗೂ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದ್ರಾಗೆ ಕೆಲಸ ಮಾಡ್ತಾರೆ ಪಾಪ, ಅಲ್ಲೇ ಕೂತ್ಕೊಂಡಿರ್ತಾರೆ. ಇದು ಯಾವುದೋ ಕಾರ್ ಬೇರೆ ಸುಟ್ಟೋಗ್ಯದ ನೋಡಿ. ಈ ಬಿಸಿಲಿಗೆ ಊರಿಗೆ ನಮಗೆ ಒಂಚೂರು ಘಾಟ್ ಆಗೋದಿಲ್ಲ, ಏನಿಲ್ಲ. ಪಾಪ ಬಿಸಿಲಾಗ ಅದ್ರಾಗೆ ಕೆಲಸ ಮಾಡ್ತಿರ್ತಾರೆ. ಗ್ರೇಟ್ ಅವರೇ, ಅದಲ್ವಾ? ಮತ್ತಿನ್ನೇನು, ಗುಲ್ಬರ್ಗ ದಾಟೆ ಸಿಗೋಣ ಬನ್ನಿ. ಇವಾಗ ಇದು ಗುಲ್ಬರ್ಗ ಎಲ್ಲ ಪಾಸ್ ಮಾಡ್ಕೊಂಡು ಹಳದ್ ರೋಡ್ನಾಗ ಹೋಗ್ತಾಯಿದ್ದೀವಿ. ನೋಡಿ, ಮಕ್ಕಂಬಿಟ್ಟಿದ್ದೆ ಬಿಸಿಲಿಗೆ. ಅಲ್ಲಿ ಒಂದು ನಿಲ್ಲಿಸಿ ಅಡುಗೆ ಮಾಡ್ಕೊಂಡು ಬಿಸಿ ಅನ್ನ ಊಟ ಮಾಡ್ದೈತೆ ಬರ್ತಾಯಿತ್ತು ನನಗೆ. ಮಕ್ಕಂಬಿಟ್ಟಿದ್ವಿ. ಒಂದು ಹುಡುಗ ಓಡಿಸ್ತದ ನೋಡಿ. 5 ಗಂಟೆ ಆಗ್ಬಿಡ್ತು ಇದು ಬರೋಷ್ಟೊತ್ತಿಗೆ. ಮಧ್ಯಾಹ್ನ ಹೊಲ್ಟಾರ ಅಲ್ಲಿಂದ. ಅಂದರೆ ಲೋಡನ್ನು ಬೇಗ ಮಾಡಿಕೊಟ್ರು. ನಾವು ರಾತ್ರಿ ಎಲ್ಲ ಬಂದು ನಿಲ್ಲಿಸಿ ಗೋಡನಿಗೆ ರಿವರ್ಸ್ ಹೊಡೆದು ಮಕ್ಕಂಬಿಟ್ಟಿದ್ವಿ. ಆಮೇಲೆ ಬೆಳಗ್ಗೆನೇ ಬಂದು ಲೋಡ್ ಮಾಡಿ 12 ಗಂಟೆ ಅಷ್ಟೊತ್ತಿಗೆ ಬಿಟ್ಬಿಟ್ರು ಗಾಡಿ. 11 ಗಂಟೆ ಆಗಿತ್ತು ನಾವು ಬಿಟ್ಟಾಗ. ಆದರೆ ಬಿಸಿಲು ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಯಾಕೆ ಫುಲ್ ನಿದ್ದೆ ಬರೋದು. ಅದಕ್ಕೆ ಇವನಿಗೆ ಓಡಿಸ್ಕೊಳ ಅಂತೇಳಿ ಮಕ್ಕಂಡಿದ್ದೆ. ಮತ್ತೆ ತಿರ್ಗಾ ಸಿರಾವರ ಹತ್ರ ಬಂದು ಎದ್ದೆ. ಸಿರಾವರದಿಂದ ನಾನು ತಗೊಂಡೆ. ಅಲ್ಲಿಂದ ಒಂದು
10 ಕಿಲೋಮೀಟ್ರ್ ಬಂದ್ವಿ. ಫ್ರಂಟ್ ಟೈರ್ ಟಸ್ ಸರಾಗಿ ಕುತ್ಕೊಂಡ್ಬಿಡ್ತು. ಯಾಕೆ ಮರ ಹಿಂಗಾಗ್ಬಿಡ್ತು ಅಂತೇಳಿ ಮತ್ತೆ ಅದನ್ನ ಪಂಚರ್ ಹಾಕ್ಸಿ ಇದು ಲಿಫ್ಟಿಂಗ್ ಟೈರ್ ಬಿಚ್ಚಿ ಹಾಕ್ಕೊಂಡು ಬಂದು ಮುಂದೆ ಬಂದು ಪಂಚರ್ ಹಾಕ್ಸಿದ್ವಿ. ಟ್ಯೂಬ್ ಹೋಗಿತ್ತು, ಗಾಡಿಗೆ ಒಂದು ಎಕ್ಸ್ಟ್ರಾ ಟ್ಯೂಬ್ ಇತ್ತು. ಟ್ಯೂಬ್ ಹಾಕ್ಸ್ಕೊಂಡು ಬಂದ್ವಿ. ಇವಾಗ ಇದು ಎಲ್ಲ ದಾಟಿ ಹಳಂದ ರೋಡ್ನಾಗ ಹೋಗ್ತಾ ಇದ್ದೀವಿ. ಇನ್ನು ಒಂದು ಕತ್ಲಾಗೋದ್ರೊಳಗೆ ಉಮರ್ಗಾಂವ್ ಬೀಳುವಾಗ ನಾವು ಇವಾಗ ಬಾರ್ಡ್ರ್ ದಾಟಿ ಹೋಗ್ತಾ ಇದೀವಿ ನೋಡಿ. ಇದು ಬಾರ್ಡರ್ ಚೆಕ್ ಪೋಸ್ಟು. ನಾವು ಸೈಡಿಗೆ ನಿಲ್ಸಿದ್ವಿ. ಟಿಪ್ಪರ್ನೇ ತಗೊಬಂದು ಅಡ್ಡ ನಿಲ್ಸಿದ ನಮಗೆ. ಅಲ್ಲೇ ಟೈಮ್ 6 ಗಂಟೆ ಆಯ್ತು. ಸೂರ್ಯ ಮುಳುಗೋದ್ರೊಳಗೆ ಉಮರ್ಗಾಂವ್ ಹೋಗ್ಬೇಕು. ಉಮರ್ಗಾಂವ್ ಬಂದು ಇನ್ನೂ 40 ಕಿಲೋಮೀಟ್ರ್ ಐತೆ, 30-40. ಸದ್ಯಕ್ಕೆ ಇವಾಗ ಹಳ್ಳಂದ ಹತ್ರ ಆಗ್ತಿದ್ವಿ. ಬಾರ್ಡ್ರ್ ದಾಟಿದ್ವಿ. ಇನ್ನೇ ಒಂದು 5-6 ಕಿಲೋಮೀಟ್ರ್ ಹಳ್ಳಂದ. ಉಮರ್ಗಾಂವ್ ಹೋಗೋದ್ರಾಗೆ 2 ಅಪ್ ಬರ್ತವೆ. ಅವೆರಡು ಅಪ್ ಅಂತ ಹೇಳಿದ್ರೆ ಪಾಸ್ ಆದಂಗೆ ನಾವು ಕಲ್ರಿ ಏರಿಯಲ್ಲ ಭಾಳ ಹೊಡ್ಕೊಬಂದೀವಿ. ಅದ್ರಾಗ ಸಿಕ್ಕಾಪಟ್ಲೆ ಬಿಸಿಲು ಬೇರೆ. ಬಿಸಿಲಿಗೆ ತಲೆ ನಾವು ಏನು ಹೇಳ್ತೀರಾ ಕಡೆ ಸಿಕ್ಕಾಪಟ್ಲೆ ಬಿಸಿಲು ಬೇರೆ ನೋಡಿ. ಇನ್ನು ಎದುರು ಬಿಸಿಲು ಹೆಂಗೆ ಹೊಡಿತೈತೆ. ಇನ್ನೊಂದು 1/4 ಗಂಟೆ 20 ನಿಮಿಷ ಹೋದರೆ ಸೂರ್ಯ ಹೋಗ್ಬಿಡ್ತಾನೆ. ಮತ್ತು ನಾಳೆ ಬೆಳಗ್ಗೆನೇ ಬರೋದು. ಹೊಸ ಜಾಗಕ್ಕೆ ಹೋಗ್ತಾಯಿದ್ದೀವಿ ನಾವು. ಆ ಏರಿಯಾಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಅಂದರೆ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಫಸ್ಟ್ ಟೈಮ್ ಹೋಗ್ತಿರೋದು. ಮೊದಲೇ ಒಂದು ಸಲ ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆ 2 ಸಲ ಹೋಗಿದ್ದೆ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇದೇ ಫಸ್ಟ್ ಹೋಗ್ತಿರೋದು ಅಲ್ಲಿಗೆ. ಅಲ್ಲೆಲ್ಲ ಫುಲ್ಲು ಡೇನೇ ಓಡಿಸ್ಬೇಕು ಗಾಡಿ. ನೈಟ್ ಅಂತೂ ಓಡ್ಸೋಕ್ಕಾಗೋದಿಲ್ಲ. ಕಲ್ರಿ ಏರಿಯಾ ಅನ್ನೋದೇನು ಕೇಳ್ತಿರಲ್ಲ, ಫುಲ್ ಕಲ್ರಿ ಏರಿಯಾ. ಇವತ್ತೊಂದೇ ದಿವಸ ನೈಟ್ ಓಡ್ಸೋದು. ನಾಳೆ ನೈಟ್ ಓಡ್ಸೋಕ್ಕಲ್ಲ. ಇವತ್ತು ನೈಟ್ ಎಷ್ಟಾಗುತ್ತೋ ಅಷ್ಟು ಓಡಿಸಿ ನಾಳೆ ಡೇ ಓಡಿಸೋದು. ನಾಡ್ದ ಡೇ ಓಡಿಸ್ಬೇಕು. ಇನ್ನು 2 ದಿನ ಡೇ ಓಡಿಸಿದ್ರೆ ಏನನ್ನ ಅನ್ಲೋಡಿಂಗ್ ಪಾಯಿಂಟ್ ಸಿಗ್ಬೋದು ನಮಗೆ. ನೋಡಿ ಹೋಗ್ತಾಯಿದ್ದೀವಿ. ನಮಗೆ ಅಲ್ಲೇ ಹಿಂದೆ ಒಂದು ಅಪ್ಪನೆಗೆ ಟಾರ್ಪಲ್ ಎತ್ಕೊಂಡು ಹೋಗೋರು. ಆ ಟಾರ್ಪಲ್ ಕದಿಯೋ ಜಾಗ ಏನು ಪಾಸ್ ಮಾಡಿದ್ವಿ. ಇವಾಗ ಏನಿದ್ರು ಮಾಲ್ ಕದಿಯೋ ಜಾಗ, ನಮಗೆ ಅಡ್ಡ ಹಾಕೋ ಜಾಗ ಒಂದು ಪಾಸ್ ಮಾಡ್ಬೇಕಷ್ಟೆ. ಹತ್ರಕ್ಕೆ ಬಂದುಬಿಟ್ಟಿವಿ. ಆಲೆ ಹಳ್ಳಂದು ದಾಟಿದರೆ 30 ಕಿಲೋಮೀಟ್ರು ಹೈವೇ ರೋಡು. ಈಗ ಅಕ್ಕಲಕೋಟೆ ಮೇಲೆ ಹೋಗ್ಬೋದು ಗುರು. ಅಕ್ಕಲಕೋಟೆ ಮೇಲೆ ಗಾಡಿನೇ ಓಡಾಡಲ್ಲ. ಸೋಲಾಪುರವರೆಗೂ ಹಿಂಗೆ ಹೋದರೆ ಬೇಗ ಸಿಗ್ತತೆ. ವಾಘಾ ದಾರಿ 26 ಕಿಲೋಮೀಟ್ರು. ವಾಘಾ ದಾರಿಗೆ ಹೋದರೆ ಅತ್ಲಾಗ ಹೋದಂಗೆ ನಾವು. ಸೆಂಟ್ರ್ನಾಗ ಒಂದು ಸ್ವಲ್ಪ ದೂರ ರೋಡ್ ಮಾಡೋಂಗಿಲ್ಲ. ರೋಡಿನ ಕೆಲಸ ಚಾಲೂ ಮಾಡಿದ್ದಾರೆ. ಅದು ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತು. ನೋಡಿ ಹಳ್ಳಂದ ಸಿಟಿಗೆ ಬಂದ್ವಿ. ಇಲ್ಲಿ ಹಳ್ಳಂದಾಗೂ ನಮ್ಮ ವೀಡಿಯೋ ನೋಡೋರು ಭಾಳ ಜನ ಇದ್ದಾರೆ. ಬಂದಾಗ ಮೆಸೇಜ್ ಹಾಕ್ತೀವಿ ಅಂತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೇ ಗೊತ್ತಿಲ್ಲ ನಮಗೆ. ಇದ್ದಿದ್ದು ಗೊತ್ತಿದ್ರೆ ಮೆಸೇಜ್ ಹಾಕ್ಬೋದಾಗಿತ್ತು. ಕತ್ಲಾತು ಉಮರ್ಗಾಂವ್ ಬರೋಷ್ಟೊತ್ತಿಗೆ ಉಮರ್ಗಾಂವ್ ಬಂದು ಹೈವೇ ಹತ್ತಿದ್ವಿ ಸೇಫ್ಟಿಯಾಗಿ. ಹಿಂದೆ ಎಲ್ಲ ನೋಡ್ಕೊಂತ ಬಂದ್ವಿ ಕರೆಕ್ಟಾಗಿ. ಏನೂ ಆಗಿಲ್ಲ. ಇನ್ನೊಂದು ಗಂಟೆ ಈ ಟೈಮ್ನಾಗ ಗುಲ್ಬರ್ಗ ಬಿಟ್ಟಿದ್ರೆ ಆಗೋದು. ಈ ಟೈಮಿಗೆ ಗುಲ್ಬರ್ಗ ಬಂದಿದ್ರೆ ಬರ್ತಿದ್ದಿಲ್ಲ. ನಾವು ಅಲ್ಲೇ ಸ್ಟಾಪ್ ಮಾಡ್ತಿದ್ವಿ. ಇವಾಗ ಇನ್ನೇನು ಸೀದಾ ನಗರ್ಗೆ ಹೋಗ್ಬಿಡೋದೆ. ನಗರ್ಗೆ ನೈಟ್ ಆ್ಯಂಡ್ ನೈಟೇ. ಇವಾಗ ಟಿಂಬುರ್ಣಿ ಒಂದು 150 ಐತೆ. 150 ಅಂದರೆ ಇವಾಗ ಒಂದು 7 ಗಂಟೆ ಅಂದರೆ ಒಂದು 10:30-11 ಗಂಟೆ ಆಗ್ತತೆ ನೋಡೋದು. ಅಲ್ಲಿ ಮಕ್ಕಳೋದು ಇಲ್ಲಾಂದರೆ ಹೋಗೋದು. ಇವಾಗ ಅಲ್ಲಿ ಹೋದ್ರೂ ಡೀಸೆಲ್ ಸಿಗಲ್ಲ ನಮಗೆ. ಡೀಸೆಲ್ ಬೆಳಗ್ಗೆನೆ ನೋಡೋದು. ಡೀಸೆಲ್ ಸಿಗ್ತತೆ. ಅಲ್ಲಿ ಹೋಗೋಷ್ಟೇ ನಮ್ಮ ಓನರ್ ಫೋನ್ ಎತ್ತಲ್ಲ. ಯಾಕೋ ಮೈಲೇಜೇ ಬಂದಿಲ್ಲ ಡೀಸೆಲ್ಲು. ಟಿಂಬುರ್ನಿಗೆ ಹೋಗಿ ನೋಡೋಣ ಎಷ್ಟಾಗ್ತತೆ ಅಷ್ಟು. ಯಾವನ ಗಾಡಿ ಜೊತೆಗಿದ್ರೆ ಹೋಗೋಣ. ಇಲ್ಲಾಂದರೆ ಅಣ್ಣಚ್ಚಿ ಹೋಟ್ಲ್ ಐತಲ್ಲ, ಅಲ್ಲಿ ಹೋಗಿ ಊಟ ಮಾಡಿ ಮಕ್ಕಳದೆ ನೋಡೋಣ. ಬನ್ನಿ ಹೋಗಿ ಮುಂದೆ ಸಿಗೋಮ್ಮ. ಇವಾಗ ಸೋಲಾಪುರ ದಾಟಿ ಹೋಗ್ತಾಯಿದ್ದೀವಿ ನೋಡಿ. ಸೋಲಾಪುರ ಪಾಸ್ ಆದ್ವಿ. ಸೋಲಾಪುರಿಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯ್ತು. ಏನು ಟಿಂಬುರ್ಣಿಗೆ ಹೋಗೋಷ್ಟೊತ್ತಿಗೆ 11 ಗಂಟೆ. ಹಿಂದೆ ಅಲ್ಲೇ ಒಂದು ಸ್ವಲ್ಪ ಹಗ್ಗ ಲೂಸ್ ಆಗಿಬಿಡ್ತವೆ. ಅದು ಹಗ್ಗ ಟೈಟ್ ಮಾಡಿ ಊಟ ಮಾಡಿ ಮಕ್ಕಳಷ್ಟೊತ್ತಿಗೆ 12 ಗಂಟೆ ಆಗ್ಬಿಡ್ತತೆ. ಮತ್ತು 5 ಗಂಟೆಗೆ ಎದ್ದು ಬಿಡೋದು. ಹೋಗ್ಬೋದು ಗುರು. ಯಾವ ಗ್ಯಾರಂಟಿ ಮೇಲೆ ಹೋಗ್ತೇಳಿ 11 ಗಂಟೆ ಮೇಲೆ ಟಿಂಬುರ್ಣಿಂದ ಅತ್ಲ ಕರಿಮಲ ಅದೆಲ್ಲ ಮುಂದೆ. ಕರಿಮಲ ದಾಟೋದ್ರೆ ಆ ಕಡೆಗೆ ಮುಂದೆ ಅಲ್ಲೇ ನಗರ್ ರೋಡ್ನಾಗ ಗಾಡಿನೇ ಕಾಣಲ್ಲ. ಸುಮ್ಮನೆ ಫುಲ್ ಗಾಬರಿನಾಗೆ ಟೆನ್ಷನ್ ತಗೊಂಡು ಹುಚ್ಚರ ಹೊಡಿಬೇಕು. ಯಾವ್ದನ್ನ ಗಾಡಿ ಜೊತೆಗಿದ್ದಿದ್ರೆ ಹೋಗ್ಬೋದಾಯ್ತು. ಯಾವ ಜೊತೆಗಿಲ್ಲ ಏನಿಲ್ಲ. ಅಲ್ಲಿ ಹೋದ್ರೆ ಅಣ್ಣಚ್ಚಿ ಗಾಡಿ ಸಿಗ್ತಾವೆ. ಅವ್ರಿಂದ ಎಲ್ಲಿಗಂತ ಹೋಗ್ತಿವ್ರು ನಿಧಾನಕ್ಕೆ.
ಸುಮ್ಮನೆ ಅವ್ರಿಂದ ಹೋಗೋದಕ್ಕಿಂತ ನಿಲ್ಸಿ ಮಕ್ಕಳೋದು ಉತ್ತಮ ನೋಡಿ. ಅದೇ ಟಿಂಬೋಣಿಗೆ ಅಣ್ಣಚ್ಚಿ ಹೋಟ್ಲ್ ಐತೆ, ಅಲ್ಲಿಗೆ ಹೋಗಿ ಅಲ್ಲೇ ಸ್ಟಾಪ್ ಮಾಡೋದು. ಇದು ತಗೊಬಂದು ಹಾಕಿದ್ನಿ, ಯಾಕೋ ಶೇಕ್ ಆಗ್ತೈತೆ ಅದು ಮೊಬೈಲ್ ಹೋಲ್ಡ್ರು ನೋಡಿ. ಈ ಥರ ಲಿಫ್ಟ್ ಎತ್ಕೊಂಡು ನೋಡಿದ್ರೆ ಮಹಾರಾಷ್ಟ್ರದಾಗೆ ಪೊಲೀಸ್ನವರು RTO ನೋಡಿದ್ರೆ ಕೇಸ್ ಹಾಕೋದು ಪಕ್ಕ. ಪೊಲೀಸ್ ನೋಡಿದ್ರೆ 25,000, RTO ನೋಡಿದ್ರೆ 50,000 ಆಗ್ತದೆ. ರಾತ್ರಿ ಹೊತ್ತು ಎತ್ಕೊಂಡು ಹೊಡಿತದ ಅಣ್ಣ. ಬನ್ನಿ ಹೋಗಿ ಸಿಗುವ, ಪಕ್ಕದಾಗೆ ಬರ್ತಾನೆ ಗುರು ಯಾರು. ಫೈನಲ್ಲಿ ಅಣ್ಣಚ್ಚಿ ಡಾಬಾಕ್ಕೆ ಬಂದ್ವಿ. ಮಧುರೈ ಏನಾರು ಹೋಟ್ಲಿದು ಎಲ್ಲ ಫುಲ್ ಅಣ್ಣಚ್ಚಿ ಗಾಡಿಗಳೇ ಇರೋದು ಈ ಡಾಬಾ ತುಂಬಾನು. ಅಂದರೆ ಇದು ಫಸ್ಟ್ ಮುಂದೆ ಅಲ್ಲಿತ್ತು. ಕೊನೆಗೆ ಬಂದಿಲ್ಲಿ ಸೈಡ್ ಹಾಕಿದೆ. ಟೈರೆಲ್ಲ ಚೆಕ್ ಮಾಡೋಣ ಗುರು. ದುರ್ಗದಾಗ ಹೊಸ ಟೈರ್ ಹಾಕಿದ್ದೀವಿ ಒಂದು ಜೊತೆ. ಇವೇ ನೋಡಿ ಕಾಂಟಿನೆಂಟ್ ಟೈರ್ ಹಾಕಿರೋದು ನಾವು ಸೌಕರ್ರು. ಅದು ಲೈಟಾಗಿ ಲೂಸ್ ಆಗಿಬಿಟ್ಟವೆ, ಇದೆಲ್ಲ ಜರಿಬಿಟ್ಟ. ಇವಾಗೇನು ಟೈಟ್ ಮಾಡೋದು ಬೇಡ, ಬೆಳಗ್ಗೆ ಟೈಟ್ ಮಾಡ್ಕೊಳ್ಳೋಣಂತೆ. ನೋಡಿ ಹಿಂದೆ ಹೆಂಗೆ ಲೂಸ್ ಆಗಿದ್ದಾವೆ. ಅಲ್ಲಿಂದ ಬಂದ್ವಲ್ಲ ಒಂದು ಸ್ವಲ್ಪ ಆಗಿದ್ದಾವೆ, ಅಷ್ಟೇನೇನಾಗಿಲ್ಲ. ಹಿಂದೆ ಬೆಲ್ಟ್ ಹಾಕಿದ್ನಿ ನೋಡಿ. ಕತ್ತರಿ ಎಲ್ಲ ದಿಕ್ಕಪ್ಪಲ್ಲಾಗ್ಬಿಡ್ತದೆ ಗುರು. ನಾವು ಹಗ್ಗ ಹಂಗೆ ಆಗೋದು. ಏನು ಮಾಡ್ತೀರಾ, ನಾವು ಜಾಸ್ತಿ ಎಳೆಯಲ್ಲ, ಅದಕ್ಕೆ ಹಂಗೆ ಆಗ್ಬಿಡ್ತದೆ. ಬೆಳಗ್ಗೆ ಎದ್ದು ಇಷ್ಟೊತ್ತಿನಾಗೇನು ಟೈಟ್ ಮಾಡೋದು ಬೇಡ. ಟೈಟ್ ಮಾಡೋಣ ಅಂದ್ಕೊಂಡಿದ್ವಿ, ಇವಾಗೇನು ಟೈಟ್ ಮಾಡೋದು ಬೇಡ, ಬೆಳಗ್ಗೆ ಟೈಟ್ ಮಾಡ್ಕೊಂಡ್ರಾತು. ಇಲ್ಲಿ ಹೊಸ ಟೈರ್ ಇದ್ದಾವೆ ತೆಗೆದು ಹೌಸಿಂಗಿಗೆ ಹಾಕ್ಸಿದ್ನಿ. ಮೊನ್ನೆ ಅಷ್ಟು 16 ಟೈರನ್ನು ಪೌಡ್ರ್ ಮಾಡಿಸಿದ್ದು. ಇವೆಲ್ಲ ಕತ್ರಿ ಜಗ್ಗಿದಾವೆ, ಬೆಳಗ್ಗೆ ನೋಡ್ಕೊಳ್ಳೋಣಂತೆ. 4 ಗಂಟೆಗೆ ಎಬ್ಬರಿಸ್ತಾರಂತ ಗುರು ಇವರೆಲ್ಲ. ಯಾಕಂದರೆ 4 ಗಂಟೆಗೆ ಹೋಗೋ ಗಾಡಿ ಭಾಳ ಇದ್ದಾವೆ ಅಲ್ಲ, ನಾವು ಅಡ್ಡ ನಿಲ್ಸಿದ್ದೀವಲ್ಲ ಅದಕ್ಕೆ. ನೋಡಿ ಇವೆಲ್ಲ ಅಣ್ಣಚ್ಚಿ ಗಾಡಿಗಳೇ ಪೂರ್ತಿ. ಮೊದಲು ಈ ಡಾಬಾದಾಗ ನಿಂತ್ಕೊಂತಿದ್ದೆ ನಾನು. ಇವ್ರದ್ದು ಅಂದರೆ ಆ ಕಡೆ ಇತ್ತು ರೈಟ್ ಸೈಡಿಗೆ, ಇವಾಗ ತಗೊಬಂದು ಇಲ್ಲಿ ಹಾಕಿದ್ದಾರೆ. ಅಲ್ಲಿ ಜಾಗ ಸಣ್ಣದಿತ್ತು, ಇಲ್ಲಿ ದೊಡ್ಡದು ಮಸ್ತ್ ಐತೆ. ಎಲ್ಲೋದ ಕಸಿಮ ನೋಡಿ. ನಮ್ಮ ಹುಡುಗ ಬಂದ ಊಟ ಮಾಡಿ ಮಕ್ಕಳದು ಆಮ್ಲೆಟ್ ಥರ ಕಳಿಸಿದ್ದೆ ಫ್ರೆಂಡ್ಸಿಗೆ. ನೋಡಿ ಗಾಡಿ ಆಫ್ ಆಯ್ತು.